ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ? ನಾವು ಅಂತ ಆರಾಮದ್ರಿ ನೋಡ್ರಿ. ನೀವು ಆರಾಮ ಅಂತ ಅನ್ಕೋತೀನಿ. ಆಗಸ್ಟ್ 15ಕ್ಕೆ ಜಲ್ದಿ 4:15 ಗಂಟೆಗೆ ಎದ್ದೆ ನಾನು ಹೋಗಬೇಕು, ಮತ್ತು ಮಕ್ಕಳನ್ನು ಹೋಗೋದೈತಿ. ಆಮೇಲೆ ಎದ್ದ ಬಳಿಕ ಅವರು ಲೇಟ್ ಐತೆ ಅದ್ರೊಳಗೆ ಸ್ಟಾರ್ಟ್ ಮಾಡ್ತಾರಂತೇಳಿ ಮನೆ ಕೆಲಸ ಎಲ್ಲ ಚಾಲು ಮಾಡೀನಿ. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೋದ್ರಾಯ್ತು. ಉಪ್ಪಿಟ್ಟು ತಿಂದು ಹೋದ್ರಂದ್ರೆ ಮತ್ತು ಅಲ್ಲಿ ಎಲ್ಲ ಫ್ಲ್ಯಾಗ್ ಹಾರಿಸಿ ಮತ್ತು ಡ್ಯಾನ್ಸ್ ಹಾಡೋದೆಲ್ಲ ಭಾಷಣ ಮುಗಿದ ಬಳಿಕ ಬರೋಕೆ ಲೇಟ್ ಆಗ್ತೈತಿ, ಹಸಿವಾಗ್ತದೆ ಅಂತೇಳಿ ಈ ಕಡೆ ಉಪ್ಪಿಟ್ಟು ಮಾಡಾಕತ್ತೀನಿ, ಈ ಕಡೆ ಅಡುಗೆನೂ ಚಾಲು ಮಾಡೀನಿ. ಹಾಗೆ ಅಡುಗೆನೂ ಮಾಡೋದ್ರಾಯ್ತು. ಆಮೇಲೆ ವಾಪಸ್ ಬಂದ ಬಳಿಕ ಮಾಡೋಕೆ ಒಲ್ಲ ಅನಿಸ್ತೈತಿ, ಡೇಟ್ ಆಗಿರ್ತದೆ. ಎಲ್ಲ ಕೆಲಸ ಮಾಡ್ಕೊಂಡು ಹೋದ್ವಿ ಅಂದ್ರೆ ಅದು ಒಂಥರ ಚಲೋನೇ. ಮತ್ತು ಬರೋತನ ಯಾವುದೂ ಕೆಲಸ ಇರೋಂಗಿಲ್ಲ. ಹಾಗಾಗಿ ಉಪ್ಪಿಟ್ಟು ಮಾಡಿದೆ ಅವ್ರಿಗೆ, ಮಕ್ಕಳಿಗೆ ಒಂದು ಮಾಡ್ತೀನಿ. ಅದು ಏನು ಅಣ್ಣ ತೆಗ್ದಾನೆ ನೋಡು, ಅಂಗಡಿ ಯಾವ್ದು ತೆಗೆದ್ರೆ 10 ರೂಪಾಯಿ ಮೊಸರು ತೊಗೊಂಬಾಗ ನನ್ನ ಬ್ಯಾಗ್ನಾಗ ಅವ ನೋಡ್ರಿ. ಉಪ್ಪಿಟ್ಟು ತಿನ್ನಕ ಸಂಸ್ಕೃತಿ ಮತ್ತು ಅವರಿಬ್ರು ರೆಡಿ ಆಗ್ಯಾರ. ಜಾನು ಒಂದು ಡ್ಯಾನ್ಸ್ ಐತಂತ, ಇದೆ ಈ ಸದ್ಯ ವೇಷ ಹಾಕೊಂಡಳಲ್ಲ ಇದು ಇದ್ರ ಮ್ಯಾಗೆ, ಮತ್ತೇನು ಬೇರೆ ಅರ್ಬಿ ಹಾಕೊಂಡಿಲ್ಲ, ಸ್ಕೂಲ್ ಡ್ರೆಸ್ ಮ್ಯಾಗೆ ಡ್ಯಾನ್ಸ್ ಐತಿ. ರೆಡಿ ಆಗ್ಯಾಳ. ಆಕೆಗೇನು ಮತ್ತೆ ರೆಡಿ ಮಾಡೋದೇ ಇಲ್ಲ. ಇಬ್ಬರು ಹೊಂಟಾರ ನೋಡ್ರಿ, ಜಲ್ದಿನೇ ಎದ್ದಾರ. 15 ದಿನ ಒಂದು ಸ್ವಲ್ಪ ಜಲ್ದಿನೇ ಎಚ್ಚರಾಗ್ತೈತಿ, ಯಾಕಂದ್ರೆ ರಾತ್ರಿ ಬೆಳತಾನ ಅದೇ ಚಿಂತೆ ಒಳಗೆ ಮಲ್ಕೊಂಡಿರ್ತಾರ. ಜಲ್ದಿ ಹೇಳ್ಬೇಕಂತೇಳಿ ನಮಗೂ ಹಾಗೆ ಆಗ್ತಿತ್ತು. ದಿನಾನು ಹೇಳ್ಬೇಕಂದ್ರೆ ಹೇಳೋದಾಗ್ತಿದ್ದಿಲ್ಲ. ಆದ್ರೆ ಅವತ್ತು ಮಾತ್ರ ಏನೋ ಗೊತ್ತಿಲ್ಲ, ತಾನೇ ಎಚ್ಚರಾಗಿ ಬಿಡ್ತಿತ್ತು. ಬಂದು ನೋಡ್ರಿ ಇಲ್ಲಿ ಸಾಲಿಗೆ. ನಾನು ಒಂದು ಸ್ವಲ್ಪ 8 ಗಂಟೆ ಅದು ಆಯಿತು ಬರೋದಕ್ಕೆ. ಎಲ್ಲ ರೆಡಿ ಆಗಿದ್ರು, ಜನ ಎಲ್ಲ ಬಂದು ಸೇರಿದ್ರು. ಫ್ಲ್ಯಾಗ್ ಹಾರ್ಸಾತಾರ ನೋಡ್ರಿ ಈಗ. ಗಂಡು ಹುಡುಗರು ಅಲ್ಲಿ ವೇಷ ಹಾಕೊಂಡು ಬಂದಾರ ನೋಡ್ರಿ. ಸಂಗೊಳ್ಳಿ ರಾಯಣ್ಣ, ನೆಹರು ಅವ್ರದ್ದು, ಮತ್ತು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್. ಈ ಕಡೆ ಎಲ್ಲ ಹೆಣ್ಣು ಹುಡುಗಿಯರ್ನು ಅವ್ರದ್ದು ಡ್ರೆಸ್ ಬೇರೆ ಹಾಕ್ಕೊಂಡು ಬಂದಿದ್ರು. ಆ ಕಡೆ ಸೈಡಿಗೆ ನಿಂತಾರ, ಕಾಣಿಸ್ಲಿಲ್ಲ. ಜನ ಎಲ್ಲ ಸೇರಾರ. ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ನೋಡ್ರಿ. ಹಾಡ ಇತ್ತು, ಜಾನ್ವಿದು ಹಾಡು ಹಾಡಿದ್ರು. ನಾನು ಅದು ರೆಕಾರ್ಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ರೆಕಾರ್ಡ್ ಮಾಡಿಲ್ಲ ಅನ್ನಿಸ್ತೈತಿ, ನೆನಪಾರ್ಬಿಟ್ಟೆ. ಹಾಡ ಹಾಡಿದ್ರು ಆಕಿನು. ಆಮೇಲೆ ಒಂದು ಡ್ಯಾನ್ಸ್, ಇನ್ನೊಂದು ಭಾಷಣ ಮಾಡ್ಯಾಳ. ಡ್ಯಾನ್ಸ್ ಚಾಲು ಆಗೈತಿ ಈಗ. ಇಲ್ಲಿ ಒರಿಜಿನಲ್ ಸಾಂಗ್ ನಾನು ಹಾಗೆ ತೋರಿಸಿದ್ನಂದ್ರೆ ಕಾಫಿ ರೈಟ್ ಬರ್ತೈತ್ರಿ. ಹಾಗಾಗಿ ಒಂದು ಸ್ವಲ್ಪ ವಾಯ್ಸ್ ಎಫೆಕ್ಟ್ ಕೊಟ್ಟೀನಿ. ಏನಾಗ್ತದೋ ಗೊತ್ತಿಲ್ಲ, ಮತ್ತು ಇದಕ್ಕೂ ಏನು ಇದು ಆಗ್ತದೆ ಅಂತೇಳಿ ಡ್ಯಾನ್ಸ್ ಮಾಡತ್ತಾರ ನೋಡ್ರಿ. ಪಿಂಗಕ ಪೂರಿ ಅಂತೇಳಿ ಹಿಂದಿದು ಮತ್ತೇನು ಮರಾಠಿ ಹಾಡಿಂದ ಡ್ಯಾನ್ಸ್ ಮಾಡತ್ತಾರ ಎಲ್ಲರೂ. ಅಭಿ ಅಲ್ಲಿ ಬಳತನ ಕುಂದಿರ್ಲಿಲ್ರಿ, ಅವ್ನಿಗೆ ಬೇಸರ ಆಗಕತ್ತು. ಹಂಗಾಗಿ ಮನೆಗೆ ಹೋಗಮ್ ನಡಿ ಅಂತ ಶುರು ಮಾಡ್ದೆ. ಅವ್ನಿಗೆ ಕರ್ಕೊಂಡು ಹೊಳ್ಳಿ ಮನೆಗೆ ಹೊಂಟಿ ನೋಡ್ರಿ. ಮನೆಗೆ ಬಂದ ಬಳಿಕ ಒಂದು ಸ್ವಲ್ಪ ಕರ್ಚಿಕಾಯಿ ಮಾಡೋದಿತ್ತು. ನಾಗರ ಪಂಚಮಿ ಹಬ್ಬ ಈಗ ಚಾಲು, ದಿನಕ್ಕೊಂದೊಂದು ಮಾಡತ್ತೀವಿ. ಮೊನ್ನೆ ಚಕ್ಲಿ ಅಷ್ಟೇ ಮಾಡಿದ್ದೆ, ಇವತ್ತು ಕರ್ಚಿಕಾಯಿ ಮಾಡೋದ್ರೈತೇಳಿ ಮತ್ತು ಕರ್ಚಿಕಾಯಿ ಮಾಡತ್ತೀವಿ. ಕರ್ಚಿಕಾಯಿ ಮಾಡೋದೈತೆ ನೋಡ್ರಿ. ಇಷ್ಟ ಆಗ್ಯಾವು ಟೋಟಲಾಗಿ. ಒಂದು ಬುಟ್ಟಿಗ್ಯಾವು, ಒಂದು 100 ಬ್ಯಾಗ್ ಅಂತೂ ಆಗಿರ್ತಾವೆ. ಎಣಿಸ್ಬೇಕು, ಇನ್ನೂ ಎಣಿಸಿರ್ಲಿಲ್ಲ ನಾನು. ಒಂದು ಬುಟ್ಟಿ ಪೂರ್ತಿ ಅದು ನೋಡ್ರಿ. ನಾವು ಶೇಂಗಾ ಮತ್ತು ಬೆಲ್ಲ ಹಾಕಿ ಮಾಡೀವಿ. ಶೇಂಗಾದ ಪುಡಿ ಮಾಡಿ, ಪುಟಾಣಿ ಪುಡಿನೂ ಹಾಕ್ತಾರೆ, ಮತ್ತು ರವಾದಿಂದ ಮಾಡ್ತಾರೆ. ರವೆಯಿಂದ ಮಾಡಿದ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ನಂಗೆ. ನಾವು ಶೇಂಗಾದ ಮಾಡಿದ್ವಿ. ಜಾನ್ವಿ ನಾಳೆ ಸರಸ್ವತಿ ಪೂಜೆ ಐತಿ, ನನಗೆ ಎಲ್ಲ ಕಟ್ಟಲೇಬೇಕು ನೀವು ಅಂತ ಸಲುವಾಗಿ ಮತ್ತೆ ಚೂಡ ಮಾಡೀನಿ. ಆ ಕಡೆ ನಾನು
ಇದು ಮಾಡಿದ್ದೆ ರೀ, ಕರ್ದಂಟು ಮಾಡಿದ್ದೆ. ಆದರೆ ಕರ್ದಂಟು ಸರಿಯಾಗಿ ಆಗಲಿಲ್ಲ, ಹಾಗಾಗಿ ವಿಡಿಯೋದಲ್ಲಿ ತೋರಿಸಿಲ್ಲ. ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತು, ಹಾಗಾಗಿ ಅದಕ್ಕೇನು ತೋರ್ಸೋಕೆ ಹೋಗಲಿಲ್ಲ. ಅದಕ್ಕೆ ಅಷ್ಟೇ ಅಂತೂ ಬಿಡೋಂಗಿಲ್ಲ, ಅದಕ್ಕೆ ಏನಾದರೂ ರಿಪೇರಿ ಮಾಡಿ ಗಟ್ಟಿ ಆಗೋಂಗೆ ಮಾಡೇ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಮ್ಮ ದಿನಚರಿ ಹಿಂಗಿತ್ತು ನೋಡಿರಿ. ಮತ್ತು ಮುಂದಿನ ವ್ಲಾಗ್ದಲ್ಲಿ ನಿಮ್ಮ ಭೇಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.